ಮಳೆಗಾಲದಲ್ಲಿ ಮಲೆನಾಡಿನ ಕೆಲವು ಊರುಗಳಿಗೆ ಭೇಟಿ ನೀಡೋದು ನನ್ನ ಅಭ್ಯಾಸ. ಅದರ ಉದ್ದೇಶ ಮಳೆ ಬಿದ್ದು ಮುದ್ದಾಗಿ ಕಾಣೋ ಈ ನೇಚರ್ನ ಅಂದನ ಖುದ್ದಾಗಿ ಹೋಗಿ ಸೆರೆ ಹಿಡಿಯೋದು. ಸೊ ಈ ಸರಿ ನಾನು ಭೇಟಿ ನೀಡಿದ್ದು ಬೆಟ್ಟದ ಮಳಲಿ ಎಂಬ ಊರಿಗೆ. ಹೆಸರಿಗೆ ತಕ್ಕಂತೆ ಬೆಟ್ಟದ ತುದಿಯಲ್ಲೇ ಇರೋ ಈ ಊರು ಮಳೆಗಾಲದಲ್ಲಿ ನೋಡೋಕೆ ಒಂದು ಅದ್ಭುತವಾದ ಜಾಗ. ಇದು ಸಿಕ್ಕ ಸಿಕ್ಕ ಸಣ್ಣ ದಾರಿಗಳಲ್ಲಿ ಸಾಕ್ತಾ ಅಕ್ಕಪಕ್ಕದಲ್ಲಿದ್ದ ಕಾಫಿ ಅಡಿಕೆ ತೋಟಗಳನ್ನ ನೋಡ್ತಾ ನಾನ್ ಬಂದು ನಿಂತಿದ್ದು ಈ ಊರಿನ ನನ್ನ ಫೇವರೇಟ್ ಸ್ಪಾಟ್ ಹತ್ರ. ಈ ಊರು ನನಗಿಷ್ಟ ಆಗೋಕೆ ಈ ಜಾಗದ್ದೇ ಮುಖ್ಯ ಪಾತ್ರ. ಒಂದು ಕೆರೆ ಪಕ್ಕದಲ್ಲಿ ಕಾಫಿ ತೋಟ, ಅದರ ಆಚೆಗೆ ಗುಡ್ಡ ಬೆಟ್ಟ. ನೋಡೋಕೆ ಕಣ್ಣಿಗೊಂದು ವಿಹಂಗಮ ನೋಟ. ಅಲ್ಲೊಂದಷ್ಟು ಸಮಯ ಕಳೆದು ಮತ್ತೆ ಮುಂದಕ್ಕೆ ಹೊರಟ. ಕೆಲವೊಮ್ಮೆ ತಲುಪೋ ಜಾಗಕ್ಕಿಂತ ಸಾಗೋ ದಾರಿಗಳೇ ತುಂಬಾ ಸುಂದರವಾಗಿರ್ತವೆ. ಅದೇ ಅನುಭವ ನನಗಿಲ್ಲಿ ಕೂಡ ಆಯಿತು. ಇನ್ನೇನು ನಾಟಿಗೆ ರೆಡಿಯಾಗಿದ್ದ ಗದ್ದೆ ಬೈಲುಗಳು, ಸಂಜೆಯಾಗಿ ಮಂಜು ಕವಿದಿದ್ದ ರಸ್ತೆಗಳು, ಕತ್ತಲಾಗ್ತಾ ಬಂದಿದ್ರು ಕಣ್ಣಿಗೆ ಬಿದ್ದ ಸುಂದರ ಮನೆಗಳು, ಇವನ್ನೆಲ್ಲ ನೋಡ್ತಾ ಯಾವುದೋ ಆಲೋಚನೆಯಲ್ಲಿ ಮುಳುಗಿದ್ದ ನನ್ನ ಎಚ್ಚರಿಸಿದ್ದು ಮಳೆ. ಹನಿ ಹನಿ ಮಳೆ ಶುರುವಾಯಿತು. ಜೀರಿಗೆಗಳ ಸದ್ದು ಕೂಡ ಜೋರಾಯಿತು. ಆಗ ನನಗನ್ನಿಸ್ತು, ಈಗ ನನ್ನ ಮನೆಗೆ ಹೋಗೋ ಟೈಮ್ ಕೂಡ ಬಂದಾಯ್ತು ಅಂತ. ಮನೆ ಕಡೆ ಹೊರಡುವಾಗ ಒಂದಷ್ಟು ಚಿಂತೆಗಳು ಮನಸ್ಸಿಂದ ಮರೆಯಾಗಿದ್ವು. ಇನ್ನೊಂದಷ್ಟು ಒಳ್ಳೆ ದೃಶ್ಯಗಳು ಕ್ಯಾಮರಾದಲ್ಲಿ ಸರಿಯಾಗಿದ್ವು. ಹೀಗಿತ್ತು ನನ್ನ ಈ ಚಿಕ್ಕ ಪ್ರಯಾಣ. ಈಗ ಮನೆಯೇ ನನ್ನ ಮುಂದಿನ ನಿಲ್ದಾಣ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ತರಹದ ವಿಡಿಯೋಗಳಿಗಾಗಿ ಪೇಜ್ನ ಫಾಲೋ ಮಾಡಿ.